ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ತಂದೆಯ ದೇವರ ಒಂದು ಮಹಾಕೃಪೆ, ಒಂದು ಕರುಣೆಯಿಂದ ಈ ಒಂದು ಸಂಜೆ ವೇಳೆಯಲ್ಲಿ ನಾವು ಲೈಫ್ ಆಫ್ ಕ್ರೈಸ್ಟ್ ಅನ್ನೋ ಒಂದು ಪುಸ್ತಕನ ನೋಡುವಂತರಾಗಿದ್ದೀವಿ. ಈ ಒಂದು ಕೂಟ ನಾವು ಪ್ರಾರ್ಥನೆಯಿಂದ ಈ ಒಂದು ಕೂಟ ನಾವು ಆರಂಭ ಮಾಡ್ಕೊಳ್ಳೋಣ. ಎಲ್ರಿಗೂ ಆಡಿಯೋ ನೀಟಾಗಿ ಕೇಳಿಸ್ತಾ ಇದೆಯಾ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ಥ್ಯಾಂಕ್ ಯು. ರವಿ ಬ್ರದರ್, ಒಂದು ಓಪನಿಂಗ್ ಪ್ರೇಯರ್ ಮಾಡ್ತೀರಾ? ಮಾಡ್ತೀನಿ ಬ್ರದರ್. ಥ್ಯಾಂಕ್ ಯು ಬ್ರದರ್. ಓಕೆ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಿಶುದ್ಧ ಪರಲೋಕದ ತಂದೆ ಯೆಹೋವ ದೇವರೇ, ಮತ್ತೊಂದು ವಾರ್ತೆ ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ನಾವು ಪಾದಗಳಿಗೆ ಕೃತಜ್ಞತೆ ಸ್ತೋತ್ರ ಸಲ್ಲಿಸುವರಾಗಿದ್ದೇವೆ. ತಂದೆ ದೇವರೇ, ನಮ್ಮೆಲ್ಲರನ್ನು ಕೂಡ ಉದಯ ಕಾಲದಿಂದ ಇದುವರೆಗೂ ಈ ರಾತ್ರಿ ತನಕ ಪ್ರತಿ ಕ್ಷಣ ಪ್ರತಿ ನಿಮಿಷ ನಮ್ಮನ್ನು ಕಾದು ಕಾಪಾಡಿ ಮತ್ತೆ ಈ ಸಂಜೆ ವೇಳೆಯಲ್ಲಿ ನಿಮ್ಮ ಪರಿಶುದ್ಧ ಪಾದಗಳ ಬಳಿಗೆ ಬಂದು ನಿಮ್ಮ ವಾಕ್ಯಗಳನ್ನ ಸ್ವಲ್ಪ ಸಮಯ ನಿಮ್ಮ ಕೃಪಾಸನದ ಬಳಿ ಬಂದು ಕೇಳಿಸಿಕೊಳ್ಳುವಂತ ಮಹಾಕೃಪೆಯನ್ನ ದೇವರೇ ನಮಗೆ ಅನುಗ್ರಹಿಸಿದಿರಿ. ಮಾತನಾಡುವಂತ ಸಹೋದರನ್ನು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ, ಅವ್ರ ಕುಟುಂಬವನ್ನು ಕೂಡ ಆಶೀರ್ವಾದ ಮಾಡ್ರಿ ದೇವರೇ. ಮಾತನಾಡುವಾಗ ನಿಮ್ಮ ಪವಿತ್ರ ಆತ್ಮನ ಶಕ್ತಿಯನ್ನು ಕೊಟ್ಟು ಅವ್ರನ್ನ ನಡೆಸಿ ಬಲಪಡಿಸ್ರಿ ಅಪ್ಪ. ಕೇಳಿಕೊಳ್ಳುವಂತ ನಮ್ಮನ್ನು ಕೂಡ ದೇವರೇ ಅದೇ ಪವಿತ್ರಾತ್ಮ ಶಕ್ತಿಯನ್ನು ತುಂಬಿಸ್ರಿ. ನಾವು ಕೂಡ ವಾಕ್ಯಗಳನ್ನು ಅರ್ಥ ಮಾಡಿಕೊಂಡು ತಂದೆಯವರೇ ಭೂಮಿಯಲ್ಲಿ ಜೀವಿಸಿ ನಿಮಗೆ ಮೆಚ್ಚುಗೆ ಮಕ್ಕಳಾಗಿ ಕ್ರಿಸ್ತನ ಹೆಜ್ಜೆಜಾಡಿನಲ್ಲಿ ನಾವು ನಡೆದು ನಾವೆಲ್ಲರೂ ಕೂಡ ನಿಮ್ಮ ಹೆಜ್ಜೆ ಮಾರ್ಗದಲ್ಲಿ ನಡೆಯುವಂತೆ ನಮ್ಮನ್ನು ಬಲಪಡಿಸಿ ಮತ್ತು ಬರುವಂತ ಎಲ್ಲ ಸಹೋದರಿಗಳನ್ನು ಕೂಡ ಆದಷ್ಟು ಬೇಗ ಈ ಕೂಟಕ್ಕೆ ನೀವೇ ತಾನು ಒತ್ತು ತಂದು ಈ ಕೂಟವನ್ನ ದೇವರು ನೀವೇ ನಡೆಸಿಕೊಡ್ಬೇಕಾಗಿ ನಾವು ಬೇಡಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು, ನಮ್ಮೆಲ್ಲರ ಕರ್ತನು, ನಮ್ಮೆಲ್ಲರ ರಕ್ಷಕನು, ಒಡೆಯನು, ವಿಮೋಚಕನಾಗಿರುವ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ. ಥ್ಯಾಂಕ್ ಯು ಬ್ರದರ್. ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ತಂದೆ ದೇವರ ಒಂದು ಮಹಾಕೃಪೆ, ಒಂದು ಕರುಣೆಯಿಂದ ಈ ಒಂದು ಸಂಜೆ ವೇಳೆಯಲ್ಲಿ ನಾವು ಲೈಫ್ ಆಫ್ ಕ್ರೈಸ್ಟ್ ಭಾಗ 2 ಪೇಜ್ ನಂಬರ್ 92 ಯೋಹಾನನ ಒಂದು ವಿಶೇಷವಾದಂತ ಒಂದು ಚರಿತ್ರೆಯನ್ನ ನಾವು ನೋಡ್ತಾ ಬಂದಿದ್ದೀವಿ ಪ್ರಿಯರೇ. ಸೊ ದೇವರ ಒಂದು ಮಹಾಕೃಪೆಯಿಂದ ಇದುವರೆಗೂ ನಮಗೆ ಹಲವಾರು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ದಿನದಲ್ಲಿ ನಾವು ಸ್ನಾನಿಕಾಂತ ಯೋಹಾನನ ಬಗ್ಗೆ ಮತ್ತೆ ಯೇಸು ಕ್ರಿಸ್ತರ ಒಂದು ವಿಚಾರದ ಬಗ್ಗೆ ನಾವ್ ಈ ದಿನ ಸ್ಟಡಿ ಮಾಡುವಂತವರಾಗಿರೋಣ. ಸೊ ಯಾರ ಬಳಿ ಬೈಬಲ್ ಇದೆ ದಯವಿಟ್ಟು ಬೈಬಲ್ ನ ತೆಗೆದು ಓದ್ಬೇಕಾ ಕೇಳ್ಕೊಳ್ತೇನೆ. ಮತ್ತಾಯ 11ನೇ ಅಧ್ಯಾಯ 1ನೇ ವಚನ ಮತ್ತು 2ನೇ ವಚನವನ್ನು. ಯೇಸು ತನ್ನ 12 ಮಂದಿ ಶಿಷ್ಯರಿಗೆ ಹೇಳಬೇಕಾದದ್ದನ್ನು ಹೇಳಿ ಮುಗಿಸಿದ ಬಳಿಕ ಅಲ್ಲಿ ಊರುಗಳಲ್ಲಿ ಉಪದೇಶ ಮಾಡುವುದಕ್ಕೂ ಸುವಾರ್ತೆಯನ್ನು ಸಾರುವುದಕ್ಕೂ ಅಲ್ಲಿಂದ ಹೊರಟನು. ಯೋಹಾನನು ಕ್ರಿಸ್ತನ ಕಾರ್ಯಗಳ ಸುದ್ದಿ ಅನ್ನು ಸೆರೆಮನೆಯಲ್ಲಿ ಹಾಕಿ ಆತನ ಬಳಿಗೆ ಶಿಷ್ಯರನ್ನು ಕಳುಹಿಸಿ. ಅಷ್ಟೇ ಬ್ರದರ್? 1-2 ಓದಿ ಸಿಸ್ಟರ್. 1ನೇ ವಚನ 2ನೇ ವಚನ ಮಾತ್ರ. ಬ್ರದರ್. ಯೇಸು ಸೆರೆಮನೆಯಲ್ಲಿ ಅದೇ ಓದ್ದೆ. ಕ್ರಿಸ್ತನ ಕಾರ್ಯಗಳ ಸುದ್ದಿಯನ್ನು ಸೆರೆಮನೆಯಲ್ಲಿ ಕೇಳಿ ಆತನ ಬಳಿಗೆ ಶಿಷ್ಯರನ್ನು ಕಳುಹಿಸಿ. ಅಷ್ಟೇ ಬ್ರದರ್? ಇಲ್ಲ, 1ನೇ ವಚನ ಓದಿ 2ನೇ ವಚನ ಓದಿ. ಈ ಒಂದು ಓದ್ದೆ, ಅದು 11 ಒಂದಲ್ವಾ? 11ನೇ ಅಧ್ಯಾಯ 1ನೇ ವಚನ. ಯೇಸು ತನ್ನ 12 ಮಂದಿ ಶಿಷ್ಯರಿಗೆ ಹೇಳಬೇಕಾದದನ್ನು ಹೇಳಿ ಮುಗಿಸಿದ ಬಳಿಕ ಅಲ್ಲಿಯ ಊರುಗಳಲ್ಲಿ ಉಪದೇಶ ಮಾಡುವುದಕ್ಕೂ ಸುವಾರ್ತೆಯನ್ನು ಸಾರುವುದಕ್ಕೂ ಅಲ್ಲಿಂದ ಹೊರಟನು. ಸ್ನಾನಿಕನಾದ ಯೋಹಾನನು ಮಾಡಿದ ವಿಚಾರಣೆಗೆ ನೋಡೋಣ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ದಿನ ನಾವು ಲೈಫ್ ಆಫ್ ಕ್ರೈಸ್ಟ್ ಭಾಗ 2ರಲ್ಲಿ ರೀಪ್ರಿಂಟ್ 3482 ಬರ್ದಿರುವಂತ ಒಂದು ಅಂಶನ ನಾವ್ ಈ ದಿನ ಸ್ಟಡಿ ಮಾಡ್ತಾ ಇದೀವಿ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಟೆಕ್ಸ್ಟ್ ಕೂಡ ಮತ್ತಾಯ 11ನೇ ಅಧ್ಯಾಯ 1ನೇ ವಚನದಿಂದ ಆರಂಭ ಆಗುತ್ತೆ. ಈಗ ಯೇಸು ಕ್ರಿಸ್ತರು ತನ್ನ ಶಿಷ್ಯಂದಿರಿಗೆ ಈ ಸಂಗತಿಗಳು ಅಂದ್ರೆ ಯಾವ ಒಂದು ಸಂಗತಿಗಳು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಸ್ನಾನಿಕನಾದಂತ ಕುರಿತಾದಂತ ಒಂದು ಸಂಗತಿಗಳನ್ನೇ ಇಲ್ಲೂ ಕೂಡ ಅವರ ಒಟ್ಟಿಗೆ ಮಾತಾಡಕ್ಕೆ ಬಯಸಿ ಆ ಒಂದು 12 ಮಂದಿ ಶಿಷ್ಯಂದಿರ್ಗುನು ಕೂಡ ಸ್ನಾನಿಕನಾದ ಯೋಹಾನನಿಗೆ ಒಂದು ಚಿರಪರಿಚಿತವಾದಂತ ಒಂದು ವಿಚಾರನ ಹೇಳ್ತಾ ಇದ್ದಾರೆ ಪ್ರಿಯರೇ. ಈ ಒಂದು ಸಂಗತಿ ಯಾವ ರೀತಿ ನಾವು ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ಆತ್ಮೀಯರೇ, ಇಲ್ಲಿ ಒಂದು ವಿಶೇಷವಾದಂತ ಒಂದು ಘಟನೆಗಳು ನಡೀತಾ ಇದೆ.
ಈಗ ಸ್ನಾನಿಕ ಯೋಹಾನನು ಕೂಡ ಹಲವಾರು ಮಂದಿ ಶಿಷ್ಯಂದಿರನ್ನ ಮಾಡ್ಕೊಂಡಿದ್ರು. ಎಂದಿನಂತೆ ಯೇಸು ಕ್ರಿಸ್ತರು ಕೂಡ 12 ಮಂದಿ ಶಿಷ್ಯಂದಿರನ್ನು ಕೂಡ ಮಾಡ್ಕೊಂಡಿದ್ರು. ಈ ಒಂದು ಸ್ನಾನಿಕ ಯೋಹಾನನ ಒಂದು ವಿಚಾರವನ್ನ ಯೇಸು ಕ್ರಿಸ್ತರು ಅವ್ರ ಬಗ್ಗೆ ಹೇಳಿದ್ರ ಅಂತಂದ್ರೆ ಈ ಒಂದು ಸಂದರ್ಭ ಬರೋವರ್ಗುನು ಕೂಡ ಹೇಳೋದಕ್ಕೆ ಸಾಧ್ಯನೇ ಇರಲ್ಲ ಪ್ರಿಯರೇ. ಬಟ್ ಸ್ನಾನಿಕ ಯೋಹಾನ ಒಬ್ಬ ವಿಶೇಷವಾದಂತ ಪ್ರವಾದಿ ಅಂತ ಅನ್ಬಿಟ್ಟು ತಿಳಿಸಿದ್ರು. ಈ ಎಲ್ಲಾ ಅಂಶಗಳನ್ನ ತಿಳಿಸಿದ ನಂತರ ಯೋಹಾನನ ಬಗ್ಗೆ ನೋಡಿ ಇಲ್ಲಿ ಚಿರಪರಿಚಯ ಮಾಡ್ತಾರೆ. ನೋಡಿ 3ನೇ ವಚನ ಮತ್ತೆ 4ನೇ ವಚನ ಓದಿ ಸಹೋದರ ಸಹೋದರಿಯರೇ. ಮತ್ತಾಯ ಆ 11ನೇ ಅಧ್ಯಾಯ 3-4. ಬರಬೇಕಾದವನು ನೀನೋ, ನಾವು ಬೇರೊಬ್ಬನ ದಾರಿಯನ್ನು ನೋಡಬೇಕೋ ಎಂದು ಹೇಳಿ ಕಳಿಸಿದನು. ಆತನವರಿಗೆ ಪ್ರತ್ಯುತ್ತರವಾಗಿ, ಕುರುಡರಿಗೆ ಕಣ್ಣು ಬರುತ್ತವೆ, ಕುಂಟರಿಗೆ ಕಾಲು ಬರುತ್ತವೆ, ಕುಷ್ಠರೋಗಿಗಳು ಶುದ್ಧರಾಗುತ್ತಾರೆ, ಕಿವುಡರಿಗೆ ಕಿವಿ ಬರುತ್ತವೆ, ಸತ್ತವರು ಜೀವವನ್ನು ಹೊಂದುತ್ತಾರೆ, ಬಡವರಿಗೆ ಸುವಾರ್ತೆ ಸಾರಲ್ಪಡುತ್ತದೆ. ನೀವು ಹೋಗಿ ಕಂಡು ಕೇಳಿದವುಗಳನ್ನು ಯೋಹಾನನಿಗೆ ತಿಳಿಸಿರಿ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲಿ ವಚನನೇ ಬೇರೆ ರೀತಿ ಬಿಂಬಿಸ್ತಾ ಇದೆ. ಮೊದಲನೇದಾಗಿ ನಾವು ಸ್ನಾನಿಕ ಯೋಹಾನನ ಒಂದು ವಿಚಾರ ಮತ್ತೆ ಅವರು ಯಾವ ಒಂದು ಸಂದರ್ಭದಲ್ಲಿ ಇದ್ರು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಮೇಲ್ಕಂಡ ವಿಚಾರಗಳು ನಾವು ಕಳೆದ ಕ್ಲಾಸ್ ನಲ್ಲೂ ಕೂಡ ಡಿಸ್ಕಷನ್ ಮಾಡಿದ್ವಿ. ಅದೇ ಒಂದು ಕೀ ಪಾಯಿಂಟ್ ನ ಇಲ್ಲೂ ಕೂಡ ನಾವು ಡಿಸ್ಕಷನ್ ಮಾಡ್ತಾ ಇದೀವಿ. ಈಗ ಸ್ನಾನಿಕ ಯೋಹಾನನು ಏನಾಗಿದ್ದಾರೆ ಅಂತ ನಾವು ನೋಡ್ಬೇಕಾದ್ರೆ ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ಸೆರೆಮನೆಗೆ ಒಳಗೋಗಿದ್ದಾರೆ, ಸೆರೆಮನೆಗೆ ಸಿಗಾಕೊಂಡ್ಬಿಟ್ಟಿದ್ದಾರೆ. ಯಾಕೆ ಸೆರೆಮನೆಗೆ ಸಿಗಾಕೊಂಡ್ರು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರಿಗೆ, ಇವರು ಒಂದು ವಿಶೇಷವಾದಂತ ಒಂದು ಪ್ರವಾದಿ, ಒಂದು ನಂಬಿಗಸ್ತ ಇಸ್ರೇಲ್ನಲ್ಲಿರುವಂತ ಜನಾಂಗಗಳಿಗೆ ವಿಶೇಷವಾದಂತ ರೀತಿಯಲ್ಲಿ ಮತ್ತೆ ಖಂಡನಿಕವಾದಂತ ಒಂದು ಮಾತುಗಳಿಂದ ಎಲ್ಲರಿಗೂ ಕೂಡ ದೇವರ ಒಂದು ವಿಚಾರದಲ್ಲಿ ಪರಿಪಕ್ವವಾಗಿ ತಿಳಿಸಿದಂತ ವ್ಯಕ್ತಿಯಾಗಿದ್ರು ಆತ್ಮೀಯರೇ. ಈ ಸ್ನಾನಿಕ ಯೋಹಾನನು ಯಾವ ಒಂದು ಸಂದರ್ಭದಲ್ಲಿ ಸಿಗಾಕೊಂತಾರೆ ಅಂತಂದ್ರೆ, ಸೊ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಒಬ್ಬ ರಾಣಿ ಇರ್ತಾರೆ. ಮತ್ತೆ ಆ ಒಬ್ಬ ರಾಣಿ ಒಂದು ಸಂಘ ಒಂದು ಮದುವೆ ಆಗಿರುವಂತ ಒಂದು ವಿಚಾರ ಏನಾಗಿರುತ್ತೆ, ತಪ್ಪಾಗಿರುತ್ತೆ. ಯಾವ ರೀತಿ ನೀವೆಲ್ಲ ಓದಿರ್ತೀವಿ ಸತ್ಯವೇದದಲ್ಲೂ ಕೂಡ. ಯಾರು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಕೈಸರನು ಯಾವ ಒಂದು ಪಂಗಡದಲ್ಲಿ ಸೇರುವಂತ ಒಂದು ವಿಶೇಷವಾದಂತ ಒಬ್ಬ ವ್ಯಕ್ತಿ. ಆ ಒಂದು ಅವನಿಗೆ ಎಷ್ಟು ಜನ ಮಕ್ಕಳು ಅಂತಂದ್ರೆ ತುಂಬಾ ಜನ ಮಕ್ಕಳು. ಅದ್ರಲ್ಲಿ ಮೊದಲನೇವನು ಏನಾಗಿರ್ತಾನೆ ಅಂತಂದ್ರೆ ರಾಜನ ಮೊದಲನೇವ್ರನ್ನ ಇರ್ತಾನೆ ಪ್ರಿಯರೇ. ಆತನು ರಾಜನಾಗಿ ಪಟ್ಟಾಭಿಷೇಕ ಹೊಂದ್ಬೇಕಾಗಿತ್ತು. ಅಲ್ಲಿ ಏನಾಗೋಗುತ್ತೆ ಅಂತಂದ್ರೆ ಅವನ ಜ್ಞಾನ ಬುದ್ಧಿ ಸರಿ ತೂಗ್ದೇನೆ ಅವನಿಗೆ ತಮ್ಮನಿಗೆ ಪಟ್ಟಾಭಿಷೇಕ ಸಿಕ್ಬಿಡುತ್ತೆ. ಆದ್ರೆ ಈ ಒಂದು ಹೆಂಗಸ ಏನ ಮಾಡಿರ್ತಾಳೆ ಅಂತಂದ್ರೆ, ಆ ಒಂದು ವಿಶೇಷವಾದಂತ ವ್ಯಕ್ತಿಗೆ ಮದುವೆ ಆಗ್ಬಿಟ್ಟಿರ್ತಾರೆ. ಬಟ್ ಈಗ ಮಹಾರಾಣಿಯಾಗಿ ಬದುಕೋದಕ್ಕೆ ಆಗೋದಿಲ್ವಲ್ಲ, ಇಡೀ ಇಸ್ರೇಲ್ನ ನಾನು ಆಡಳಿತ ಮಾಡೋದಕ್ಕೆ ಆಗೋದಿಲ್ವಲ್ಲ ಅಂತ ಅನ್ನೋ ಒಂದು ಅಂಶದಿಂದ ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಆ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಈ ಒಂದು ಘಟನೆನ ಒಂದು ವಿಶೇಷವಾದಂತ ಒಂದು ನಿರ್ಧಾರನ ತಗೊಂತಾರೆ ಪ್ರಿಯರೇ. ಎಂತ ಒಂದು ನಿರ್ಧಾರ? ಗಂಡ ಬದುಕಿದ್ರು ಕೂಡ ಇನ್ನೊಬ್ಬನ ಮದುವೆ ಆಗೋದು. ಈ ಒಂದು ಸಿಚುವೇಶನ್ ನ ಆ ಒಂದು ರಾಣಿ ಮಾಡ್ತಾಳೆ ಪ್ರಿಯರೇ. ಮಾಡಿದ್ರಿಂದಲೇ ಏನಾಗುತ್ತೆ ಅಂತಂದ್ರೆ ಇಡೀ ಇಸ್ರೇಲ್ನ ಆಡಳಿತ ಮಾಡೋದಕ್ ಆಗತ್ತೆ ಅನ್ಬಿಟ್ಟು ಮಾಡ್ತಾರೆ. ಯಾಕೆ ಹಿಂಗ್ ಮಾಡಿದ್ಲು ಅಂತಂದ್ರೆ, ಅವಳು ಇಡೀ ಇಸ್ರೇಲ್ನ ಆಡಳಿತ ಮಾಡ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದ ಈ ರೀತಿ ತಪ್ಪಾದಂತ ಅತಿ ಘೋರವಾದಂತ ಒಂದು ತಪ್ಪು ಪ್ರಿಯರೇ. ಯಾಕೆ ಅಂತಂದ್ರೆ, ಗಂಡ ಸತ್ತಾದ್ಮೇಲೆ ಇನ್ನೊಂದು ಮದುವೆ ಆದಿದ್ರೆ ಆಗ್ತಿತ್ತು. ಏನಕ್ಕಂದ್ರೆ ಇಸ್ರೇಲ್ ಧರ್ಮಶಾಸ್ತ್ರದಲ್ಲಿ ನಾವು ನೋಡ್ಬೇಕಾದ್ರೆ, ಇನ್ ಕೇಸಸ್ ಏನಾದ್ರು ಅಣ್ಣ ಸತ್ತ ಅಂತಂದ್ರೆ ಆ ಅಣ್ಣನ್ ತಮ್ಮನಿಗೋ ಇಲ್ಲ ಅವ್ರ ಅಣ್ಣನಿಗೂ ಆ ಒಂದು ಹೆಂಡತಿನ ಕೊಟ್ಟು ಮದುವೆ ಮಾಡುವಂತ ಒಂದು ಪದ್ಧತಿ ಇರ್ತಿತ್ತು. ಆದ್ರೆ ಇಲ್ಲಿ ಏನಾಗೋಗ್ತು ಅಂದ್ರೆ, ಜೀವಂತವಾಗಿದ್ರುನು ಕೂಡ ಇನ್ನೊಬ್ಬರನ್ನ ಮದುವೆ ಆಗುವಂತರ ಆಗೋಗಿತ್ತು. ಈಗ ಆ ಒಂದು ಅವಳಿಗೆ ಏನಾಗಿರುತ್ತೆ ಅಂತ ನಾವು ನೋಡ್ಬೇಕಾದ್ರೆ ಒಂದು ಮಗಳು ಕೂಡ ಇರ್ತಾರೆ ಪ್ರಿಯರೇ. ಈ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಸ್ನಾನಿಕ ಯೋಹಾನನು ಏನ್ ಮಾಡ್ತಾನೆ ಅಂತಂದ್ರೆ, ಇಡೀ ಇಸ್ರೇಲ್ ಜನಾಂಗನೇ ಸ್ನಾನಿಕ ಯೋಹಾನನು ಮಾಡುವಂತ ಒಂದು ಮಾತುಗಳಿಂದಲೇ ಆಗ್ಲಿ, ಸ್ನಾನಿಕನಂತ ಯೋಹಾನನು ತಿಳಿಸುವಂತ ಒಂದು ವಿಚಾರಗಳನ್ನ ಎಲ್ರೂ ಕೂಡ ಭಯಭಕ್ತಿಯಿಂದ ಕೇಳ್ತಾ ಇದ್ರು, ತಿಳ್ಕೊಂತಾ ಇದ್ರು, ಲಾಲಿಸ್ತಾ ಇದ್ರು. ಆದ್ರೆ ಈತನು ಈ ಸ್ತ್ರೀಗೆ ಖಂಡಿತವಾಗಿ ಎಲ್ಲರ ಮುಂದೆಲೂ ಕೂಡ ಹೇಳೋವಂತ ಒಂದು ಸಿಚುವೇಶನ್ ಬಂದು ಎಲ್ಲರ ಮುಂದೆನೂ ಹೇಳೋ ರೀತಿ ಆಗೋಗುತ್ತೆ. ಆಗ ಎದುರ್ಕೊಂಡು ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ,
ಆ ಮಹಾರಾಣಿ ಆ ಒಂದು ಪವರ್ ಇರುತ್ತಲ್ಲ, ಆ ಅಥಾರಿಟಿ ಪವರ್ಸ್ ಎಲ್ಲ ಇರೋದ್ರಿಂದ ಏನ್ ಮಾಡ್ತಾರೆ ಅಂತಂದ್ರೆ ಸಲೀಸಾಗಿ ಸ್ನಾನಿಕಾಂತ್ ಯೋಹಾನನ ಸೆರೆಮನೆಗೆ ಹಾಕ್ಸ್ಬಿಟ್ಟಿರ್ತಾರೆ ಪ್ರಿಯರೇ. ಆದ್ರೆ ಸ್ನಾನಿಕಾಂತ್ ಯೋಹಾನನ್ಗೆ ಗೊತ್ತಾಗತ್ತೆ, ಓ ಈ ತರ ನನ್ನ ತಪ್ಪಾಗಿ ಸೆರೆಮನೆಗೆ ಸಿಗಾಕ್ಸಿದ್ದಾರೆ, ಈಗ ನನ್ನ ಬಿಡುಗಡೆ ಮಾಡೋದಕ್ಕೆ ಇನ್ಯಾರು ಬರ್ಬೇಕು, ಮುಖ್ಯವಾಗಿ ಯಹೂದಿ ಜನಾಂಗದಲ್ಲಿರುವಂತವ್ರೆ ಒಬ್ಬ ವ್ಯಕ್ತಿ ಬಂದು ನಮಗೆ ಬಿಡುಗಡೆ ಮಾಡ್ಬೇಕಂತ ಆ ಒಂದು ಕೆಪಾಸಿಟಿ ಯಾರಲ್ಲಿ ಇತ್ತು ಅಂತಂದ್ರೆ ಮೆಸ್ಸಿಯರಾಗಿರೋಂಥ ಯೇಸು ಕ್ರಿಸ್ತರಲ್ಲೇ ಇತ್ತು. ಆದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಅದನ್ನ ಅವ್ರು ಎದುರು ನೋಡಿದ್ರು ಕೂಡ ಯೇಸು ಕ್ರಿಸ್ತರು ಬಂದು ಬಿಡುಗಡೆ ಮಾಡೋದಕ್ಕೆ ಆಗ್ಲಿ, ಒಂದು ಯಾವುದೇ ಒಂದು ವಿಚಾರನ ಮಾಡೋದಕ್ಕೆ ಆಗ್ಲಿ ಅವರು ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ ಅಂತಂದ್ರೆ ಯೇಸು ಕ್ರಿಸ್ತ ಒಂದು ಮುಖ್ಯವಾದಂತ ಕೆಲಸ ಇದಾಗ್ಲಿಲ್ಲ. ಮುಖ್ಯವಾದಂತ ಕೆಲ್ಸನೇ ಏನಾಗಿತ್ತು ಅಂತ ನಾವು ನೋಡ್ಬೇಕಾದ್ರೆ, ಸೆರೆಮನೆಯಲ್ಲಿರೋರನ್ನ, ಕುರುಡರನ್ನ, ಕುಂಟರನ್ನ ಗುಣ ಮುಡ್ಸುವಂತದ್ದು, ಮನ ತೆರೆಸುವಂತದ್ದು, ಸತ್ತೋದಂತವ್ರನ್ನ ಜೀವ ಉಳಿಸುವಂತದ್ದು, ಇಂಥ ಒಂದು ವಿಶೇಷವಾದಂತ ಕರ್ತವ್ಯಕ್ಕೆ ಬರ್ದಿಂದಿರದೆ ಹೊರತು ಈ ರೀತಿ ಸೆರೆಮನೆಗೆ ಒಳಗಾಗಿರುವಂತ ಸ್ನಾನಿಕನ ಯೋಹಾನನ್ನ ಬಿಡುಗಡೆ ಮಾಡೋದಕ್ಕೆ ಅಲ್ಲ. ಯಾಕೆ ಅಂತ ನಾವು ನೋಡ್ಬೇಕಾದ್ರೆ, ನಾವು ಕೇಸ್ ಸ್ಟಡಿ ಮಾಡ್ಬೇಕಾದ್ರೆ, ಅಂದ್ರೆ ಏನು ಕೇಸ್ ಸ್ಟಡಿ ಅಂತ ಅನ್ಬೇಕಾದ್ರೆ, ಈಗ ಒಬ್ಬ ವ್ಯಕ್ತಿ ಬಗ್ಗೆ ಫುಲ್ ನಾವು ಡಿಟೇಲ್ ಆಗಿ ಸ್ಟಡಿ ಮಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತಲ್ಲ, ಅದೇ ಪ್ರಕಾರನೇ ಇಲ್ಲೂ ಕೂಡ ಯೋಹಾನನ್ಗೆ ದೇವರ ಒಂದು ಕಾಲಾವಕಾಶ ಎಷ್ಟು ಕೊಟ್ಟಿದ್ರು ಅಂತಂದ್ರೆ, 1 ವರ್ಷಗಳ ಕಾಲ ಆತನು ಸುವಾರ್ತೆ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ರು. ಅದಾದ್ಮೇಲೆ ಯೇಸು ಕ್ರಿಸ್ತರಿಗೆ 3.5 ವರ್ಷಗಳ ಕಾಲ ಅವಕಾಶ ಇತ್ತು. ಇದ್ರಿಂದಲೇ ಏನಾಗುತ್ತೆ ಅಂತಂದ್ರೆ ಆ ಒಂದು ಓವರ್ಲ್ಯಾಪಿಂಗ್ ಆಗ್ಬಾರ್ದು ಅಂದ್ಬಿಟ್ಟು ಅಷ್ಟಕ್ಕೇನೆ ಸ್ನಾನಿಕಾಂತ ಯೋಹಾನನ ಒಂದು ವಿಚಾರ ಮುಗಿಯುವಂತ ಒಂದು ಸಂದರ್ಭಕ್ಕೆ ಬಂದ್ಬಿಡ್ತು ಪ್ರಿಯರೇ. ನೋಡಿ, ಕಂಟಿನ್ಯೂ ಮಾಡಿ ನೋಡೋಣ. ಒಂದು 5ನೇ ವಚನದಿಂದ ಓದಿ ಪ್ರಿಯರೇ ಮತ್ತೊಮ್ಮೆ. 5ನೇ ವಚನ. 5ನೇ ವಚನ ಇಲ್ಲ ಬರುತ್ತೆ. ಆತನು ಅವರಿಗೆ ಪ್ರತ್ಯುತ್ತರವಾಗಿ, ಕುರುಡರಿಗೆ ಕಣ್ಣು ಬರುತ್ತವೆ, ಕುಂಟರಿಗೆ ಕಾಲು ಬರುತ್ತವೆ, ಕುಷ್ಠರೋಗಿಗಳು ಶುದ್ಧರಾಗುತ್ತಾರೆ, ಕಿವುಡರಿಗೆ ಕಿವಿ ಬರುತ್ತವೆ, ಸತ್ತವರು ಜೀವವನ್ನು ಹೊಂದುತ್ತಾರೆ, ಬಡವರಿಗೆ ಸುವಾರ್ತೆ ಸಾರಲ್ಪಡುತ್ತದೆ. ನೀವು ಹೋಗಿ ಕಂಡು ಕೇಳುವುಗಳನ್ನು ಯೋಹಾನನಿಗೆ ತಿಳಿಸಿರಿ. ಸಾಕ ಬ್ರದರ್? ಹಲೋ, ಸಾಕು ಸಿಸ್ಟರ್, ಥ್ಯಾಂಕ್ ಯು. ಸೊ ಈ ಒಂದು ಮಾತನ್ನ ಹೇಳಿದ ತಕ್ಷಣ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಎಲ್ರಿಗೂ ಕೂಡ ದಿಗ್ಭ್ರಮೆಗೊಳ್ಳುತ್ತೆ. ಅದಾದ್ಮೇಲೆ ಸಾಂತ್ವಹನು ಕೂಡ ಯೇಸು ಕ್ರಿಸ್ತರು ತಿಳಿಸಿರ್ತಾರೆ. ಯೋಹಾನ ಶಿಷ್ಯಂದಿರು ಹೊರಟು ಹೋಗಿರಲು ಯೇಸು ಕ್ರಿಸ್ತರು ಎಲ್ರೂ ಕೂಡ ಏನ್ ಮಾಡ್ತಾರೆ, ಸುರೇಶ್ ಬ್ರದರ್, ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಈಗ ಆಡಿಯೋ ಕೇಳಿಸ್ತಾ ಇದೆಯಾ? ಬ್ರದರ್. ಥ್ಯಾಂಕ್ ಯು. ಸೊ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲೊಂದು ಸ್ವಲ್ಪ ನಾಯ್ಸ್ ಪೊಲ್ಯೂಷನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ಸ್ಥಾನಿಕಾಂತ ಯೋಹಾನನ್ ಬಗ್ಗೆ ಮತ್ತೊಮ್ಮೆ ಓದ್ಬೇಕಾ ಕೇಳ್ಕೊಳ್ತೀನಿ. 7ನೇ ವಚನ ಮತ್ತೆ 8ನೇ ವಚನ ಓದಿ. ಅವರು ಹೊರಟು ಹೋಗುತ್ತಿರಲು ಯೇಸು ಯೋಹಾನನ ವಿಷಯವಾಗಿ ಆ ಜನರ ಗುಂಪುಗಳಿಗೆ ಹೇಳತೊಡಗಿದ್ದೇನೆಂದರೆ, ಏನು ನೋಡಬೇಕೆಂದು ಅಡವಿಗೆ ಹೋಗಿದ್ದೀರಿ? ಗಾಳಿಯಿಂದ ಅಲ್ಲಾಡುವ ದಂಟನ್ನು. ಸಾಕವ್ರದ? ಹಲೋ, ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಸೊ ಈ ಒಂದು ವಚನದಲ್ಲಿ ನಾವು ನೋಡ್ಬೇಕಾದ್ರೆ
ನೀನು ಯಾವ್ದಕ್ಕೆ ಏನಂತ ನೋಡೋದಕ್ಕೆ ಹೊರಟೆ ಬಂದಿದ್ದೀರಾ ಅಂತ ಅನ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅಂದ್ರೆ ಯಾವ ಒಂದು ವಿಭಾಗದಲ್ಲಿ ಇದನ್ನ ಹೇಳೋದಕ್ ಸಾಧ್ಯ ಅಂದ್ರೆ, ಸ್ನಾನಿಕಾಂತ ಯೋಹಾನನ ಒಂದು ಶಿಷ್ಯಂದಿರ ಒಂದು ಅಭಿಪ್ರಾಯಗಳೇ ಆಗ್ಲಿ, ಅವರ ಒಂದು ಗೊಂದಲಗಳನ್ನೇ ಆಗ್ಲಿ, ಇಲ್ಲಿ ಗಾಳಿಗೆ ಬಿಂಬಿಸ್ತಾ ಇದ್ದಾರೆ. ಯಾವ ರೀತಿ? ಈ ಒಂದು ಗಾಳಿಯ ಒಂದು ಹೊರಟ ಅಂತ ನಾವು ನೋಡ್ಬೇಕಾದ್ರೆ, ಇಲ್ಲಿ ಏನ್ ನಡೆದಿರುತ್ತೆ ಅಂತಂದ್ರೆ, ಇಸ್ರೇಲ್ ನಲ್ಲಿರುವಂತ ಒಂದು ಜನಾಂಗದಲ್ಲಿ ಒಟ್ಟು 12 ಕುಲಗಳಿರುತ್ತೆ. ಆ ಒಂದು 12 ಕುಲಗಳಲ್ಲೂ ಕೂಡ ವಿಭಿನ್ನವಾದಂತ ಒಂದು ವಿಚಾರಗಳನ್ನ ಅವರು ತಿಳ್ಕೊಂಡಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಈ ಒಂದು ಮೆಸ್ಸಿಯನ ಒಂದು ಸಂತತಿಯನ್ನ ಕುರಿತು ನಿಂತ್ಕೊಂಡು ಕಾಯ್ತಿದ್ದಂತೆನೆ ಯಾವುದು ಅಂತಂದ್ರೆ ಯಹೂದಿಗಳ ಒಂದು ಕುಟುಂಬ. ಅವರಲ್ಲಿದ್ದಂತ ಒಂದು ಗೊಂದಲಗಳನ್ನ ಇಲ್ಲೇ ಅವರು ಬಹಿರಂಗ ಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಾರೆ. ಈ ಒಂದು ವಿಚಾರನೇನೆ ಈ ಕ್ರಿಸ್ತನ ಜೊತೆಗೆ ಅವರು ಮಾತನಾಡ್ದಾಗ್ಲೇನೆ ಅವ್ರು ಗೊತ್ತಾಗದ್ ಏನಂತ ನಾವು ನೋಡ್ಬೇಕಾದ್ರೆ, ಇಲ್ಲಿ ಕನ್ಫರ್ಮ್ ಆಗಿ ಸ್ನಾನಿಕಾಂತ ಯೋಹಾನನ್ನ ಬಿಡುಗಡೆ ಮಾಡ್ಸೋದಕ್ಕೆ ಕ್ರಿಸ್ತರು ಹೊರಟು ಬಂದಿಲ್ಲ. ಅವರ ಒಂದು ಯೋಜನೆಯನ್ನ, ಅಂದ್ರೆ ತಂದೆಯ ದೇವರ ಒಂದು ಉದ್ದೇಶ ಮತ್ತೆ ತಂದೆಯ ದೇವರ ಒಂದು ವಿಚಾರಗಳನ್ನ ತಿಳಿಸೋದಕ್ ಮಾತ್ರ ಬಂದಿದ್ದಾರೆ ಹೊರತು, ಇಡೀ ಇಸ್ರೇಲ್ ಕುಲಗಳಲ್ಲಿರುವಂತ ಒಂದು ಬಹುತೇಕ ಮಂದಿಗೆ ಮಾತ್ರ ಅವರು ಬಿಡುಗಡೆ ಕೊಡೋದಕ್ಕೆ ಹೊರತು ಬಿಟ್ಟು ಸ್ನಾನಿಕಾಂತ ಯೋಹಾನಂಗ್ ಅಲ್ಲ ಅನ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ. ನೋಡಿ, ಇನ್ನೊಂದು ವಾಕ್ಯದಲ್ಲೂ ಕೂಡ ಅದ್ರ ಬಗ್ಗೆ ಹೇಳ್ತಾರೆ ನೋಡಿ. 9 ಮತ್ತೆ 10ನೇ ವಚನ ಓದಿ. 9 ಹೌದು. ಅರಮನೆಗಳಲ್ಲಿ ಅಂದ್ರೆ ಮನುಷ್ಯನನ್ನು ನ್ಯಾಯವಾದ ಉಡುಪನ್ನು ಉಟ್ಟುಕೊಂಡವರು ಅರಮನೆಗಳಲ್ಲಿ ಇರುತ್ತಾರಷ್ಟೇ. ಹಾಗಾದರೆ ಯಾತಕ್ಕೆ ಹೋಗಿದ್ದೀರಿ? ಪ್ರವಾದಿಯನ್ನು ನೋಡುವುದಕ್ಕೋ? ಹೌದು, ಪ್ರವಾದಿಗಿಂತಲೂ ಹೆಚ್ಚಿನವನನ್ನು ನೋಡಿದ್ದೀರಿ ಎಂದು ನಿಮಗೆ ಹೇಳುತ್ತೇನೆ. ಇಗೋ, ನನ್ನ ದೂತನನ್ನು ನಿನ್ನ ಮುಂದೆ ಕಳಿಸುತ್ತೇನೆ. ನೀನು ಹೋಗುವ ದಾರಿಯನ್ನು ಅವನು ನಿನ್ನ ಮುಂದೆ ಸರಿ ಮಾಡುವನು. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಪ್ರವಾದಿ ಅಂತ ಅನ್ಬಿಟ್ಟು ಇಲ್ಲಿ ಯಾಕೆ ಮೆನ್ಷನ್ ಮಾಡ್ತಾ ಇದಾರೆ ಅಂತಂದ್ರೆ, ನಾವು ಇಡೀ ಇಸ್ರೇಲ್ ನಲ್ಲಿರುವಂತ ಎಲ್ಲಾ ಒಂದು ವಿಶೇಷವಾದಂತ ಪ್ರವಾದಿಗಳನ್ನೇ ತಗೊಳ್ಳಿ. ಮೋಸೆಸ್ಸೇ ಆಗ್ಲಿ, ಆಮೇಲೆ ನಾವು ನೋಡ್ಬೇಕಾದ್ರೆ ಅಬ್ರಾಮ್, ಇಸಾಕ್, ಯಾಕೋಬು, ಇನ್ಯಾರೇ ಒಂದು ಪ್ರಮುಖವಾದಂತ ವ್ಯಕ್ತಿಗಳೇ ಆಗ್ಲಿ, ಇವರಲ್ಲಿಗಿಂತ ವಿಭಿನ್ನವಾದಂತ ಕೆಲಸ ಮಾಡಿರುವಂತ ವ್ಯಕ್ತಿನೇ ಸ್ನಾನಿಕನಂತ ಯೋಹಾನ, ಜಾನ್ ದಿ ಬ್ಯಾಪ್ಟಿಸ್ಟ್. ಸೊ ಅವರ ಒಂದು ಉದ್ದೇಶ ಏನಾಗಿತ್ತು ಅನ್ನೋದನ್ನ ಏನು ಅಂತಂದ್ರೆ, ಕ್ರಿಸ್ತರು ಬರೋದಕ್ಕಿಂತ ಮುಂಚೆ, ಅಂದ್ರೆ 6 ತಿಂಗಳ ಕಾಲ ಮುಂಚೆನೆ ಅವರು ಹೊರಟು ಬಂದು ಇಡೀ ಇಸ್ರೇಲ್ ಜನಾಂಗದವರಿಗೆ ಒಂದು ಪಾಪ ಪ್ರಾಯಶ್ಚಿತ್ತವಾದಂತ ಒಂದು ಪರಿಜ್ಞಾನ ಉಳ್ಳಂತ ಒಂದು ದೀಕ್ಷಾ ಸ್ಥಾನನ ಕೊಡ್ಬೇಕಾಗಿತ್ತು. ಈ ಒಂದು ಸಿಚುವೇಶನ್ ನ ಯೇಸು ಕ್ರಿಸ್ತರ ಹ್ಯಾಂಡಲ್ ಮಾಡೋದಕ್ಕೆ ತಂದೆಯ ದೇವರು ಇಂಪ್ಲಿಮೆಂಟ್ ಮಾಡಿರಲಿಲ್ಲ. ತಂದೆಯ ದೇವರ ಒಂದು ಉದ್ದೇಶನ ಸ್ನಾನಿಕಾಂತ ಯೋಹಾನನು ಕಂಪ್ಲೀಟ್ ಆಗಿ ಮಾಡೋದಕ್ಕೋಸ್ಕರನೇ ಅಡವಿಯಲ್ಲಿ ಇದ್ದಂತ ಒಂದು ವಿಶೇಷವಾದಂತ ಒಂದು ಕೂಗನ ಅವರು ತಿಳ್ಕೊಂಡು ಬಂದು, ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಕರ್ತವ್ಯನ ಮಾಡ್ತಾರೆ. ಪ್ರಿಯರೇ, ಈ ಒಂದು ಕರ್ತವ್ಯನ ಮಾಡ್ಬೇಕಾದ್ರೂ ಕೂಡ ಇಲ್ಲಿ ಯೇಸು ಕ್ರಿಸ್ತ ಹೇಳ್ತಾರೆ ನೋಡಿ, ಇಲ್ಲಿ ರಾಜ ಉಡುಪನ್ನ ಧರಿಸ್ಕೊಂಡಿರೋದೇ ಆಗ್ಲಿ, ಒಂದು ರಾಜ ವೈಭವದಲ್ಲಿ ಇರೋದೇ ಆಗ್ಲಿ, ಈ ಒಂದು ಸ್ಥಾನದಲ್ಲಿ ಇರ್ಲಿಲ್ಲ. ಯಾರು? ಸ್ನಾನಿಕಾಂತ ಯೋಹಾನನು. ಏನಕ್ಕಂದ್ರೆ ಸ್ನಾನಿಕಾಂತ ಯೋಹಾನನು ತುಂಬಾ ಅಂದ್ರೆ ತುಂಬಾ ಒಂದು ವಿಭಿನ್ನವಾದಾಗಿ ಅವರ ಒಂದು ವೇಷಭೂಷಣ ಮತ್ತೆ ಅವರು ತೋರಿಸಿದಂತ ಒಂದು ಪದ್ಧತಿನ ಇನ್ ಯಾವುದೇ ಒಂದು ಪ್ರವಾದಿನೇ ಆಗ್ಲಿ ಬರ್ಲಿಲ್ಲ. ಪ್ರಿಯರೇ, ಅವರು ತುಂಬಾ ವಿಶೇಷವಾಗಿ ನಿಂತ್ಕೊಂಡು ಇಡೀ ಇಸ್ರೇಲ್ ಜನಾಂಗದವ್ರಿಗೆ ಎಲ್ಲಾರ್ಗು ಕೂಡ ಖಂಡಿಸ್ಕೊಂಡು ಬಂದು ಫರೋಹನನ ಒಂದು ಕುಟುಂಬವನ್ನೇ ಕೂಡ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಎದುರಿಸಿದ್ರು ಅನ್ನೋದನ್ನ ನಾವು ಇಲ್ಲಿ ನೋಡ್ತೀವಿ. ನೋಡಿ, ಇನ್ನೊಂದು ಇದ್ರಲ್ಲೂ ಕೂಡ ನಾವು ನೋಡೋಣ. ನೆಕ್ಸ್ಟ್ ಪಾಯಿಂಟ್ ಓದಿ, 11 ಮತ್ತೆ 12ನೇ ವಚನ. ಎಂದು ಯಾರ ವಿಷಯವಾಗಿ ಬರೆದಿದೆಯೋ ಆ ಪುರುಷನು ಇವನೇ ಸ್ತ್ರೀಯರಲ್ಲಿ ಹುಟ್ಟಿದವರೊಳಗಾಗಿ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಎಂದಿಲ್ಲ. ಆದರೂ ಪರಲೋಕ ರಾಜ್ಯದಲ್ಲಿರುವ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಥ್ಯಾಂಕ್ ಯು ಸಿಸ್ಟರ್. ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ಸ್ನಾನಿಕಾಂತ ಯೋಹಾನನ್ಗಿಂತ ದೊಡ್ಡವನು ಇನ್ನು ಎದ್ದಿಲ್ಲ. ಅಂದ್ರೆ ಆ ಒಂದು ದೀಕ್ಷಾ ಸ್ಥಾನ ಅಂತ ಅನ್ಬಿಟ್ಟು ನಾವು ಥಿಂಕ್ ಮಾಡ್ತೀವಿ. ಆ ಒಂದು ಕೆಲಸನ ಮಾಡೋದಕ್ಕೆ ನೇಮಕ ಆಗಿರುವಂತ ವ್ಯಕ್ತಿನೇ ಸ್ನಾನಿಕಾಂತ ಯೋಹಾನ. ಆದ್ರಿಂದ ಅವರು ಕೊಡ್ತಿರೋಂತ ವಿಶೇಷವಾದಂತ ಒಂದು ಪದವಿನೇ ಯಾವುದು ಅಂತಂದ್ರೆ, ಇಂಥ ಒಬ್ಬ ವ್ಯಕ್ತಿ ಇನ್ಯಾರು ಕೂಡ ಇರ್ಲಿಲ್ಲ, ಇರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಬಿಂಬಿಸ್ತಾ ಇದಾರೆ. ಪ್ರಿಯರೇ,
ಅದು ಅಲ್ಲದಂತೆನೆ ಈ ಒಂದು ವಿಶೇಷವಾದಂತ ಅಂತ ನಾವು ನೋಡ್ಬೇಕಾದ್ರೆ ಗಿರೀಶ್ ಬ್ರದರ್, ಗಿರೀಶ್ ಬ್ರದರ್, ಅದೇ ಬ್ರದರ್ ಟವರ್ ಪ್ರಾಬ್ಲಮ್ ಐತೆ ಅಂದ್ರಲ್ಲ ಅಲ್ಲಿ. ಬ್ರದರ್ ಏನೂ ಕೇಳಿಸ್ವಲ್ದು. ಹಲೋ ನೀರಜ್ ಬ್ರದರ್. ರಾಧಿಕಾ ಸಿಸ್ಟರ್ ಮಾತಾಡಿಸ್ತೀವಿ, ರೇಷ್ಮಾ ಸಿಸ್ಟರ್. ಬ್ರದರ್ ಅಲ್ಲಿ ಟವರ್ ಪ್ರಾಬ್ಲಮ್ ಅದೇ ಅಂದ್ರು. ಅವ್ರು ಯಾವತ್ತೂ ಹಿಂಗ ಆಗಿದ್ದಿಲ್ಲ. ಹ್ಮ್ ಬ್ರದರ್ ನಮಸ್ತೆ. ಇನ್ನು ಸ್ಟಾರ್ಟ್ ಆಗಿಲ್ಲಲ್ಲ, ಏನ್ ಸಮಸ್ಯೆ? ಸ್ಟಾರ್ಟ್ ಆಗಿದೆ ಬ್ರದರ್ ಅಲ್ಲಿ ಏನು ಟವರ್ ಇಲ್ಲ. ಬಸವರಾಜ್ ಬ್ರದರ್ ನನಗೆ ಸ್ಟಾರ್ಟ್ ಅದೇ ತರ ಆಗಿದೆ, ಆಗ್ತದೆ. ಯಾಕೆ ವಾಯ್ಸ್ ಅವ್ರದ್ದು ಕ್ಲಿಯರಿಟಿ ಇಲ್ಲ. ಎಲ್ಲ ಸಮಸ್ಯೆ. ಬಸವರಾಜ್ ಬ್ರದರ್, ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಸಾರಿ. ಹಲೋ, ಆಯ್ತು. ಸಾರಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಇಲ್ಲಿ ನೆಟ್ವರ್ಕ್ ಇಲ್ಲ, ತುಂಬಾ ಮಳೆ, ಆದ್ರಿಂದ ಕ್ಷಮಿಸಿ. ಸೊ ಕಾರ್ನಲ್ಲಿ ಮಾಡೋಂತ ರೀತಿಯಾಗಿತ್ತು. ಓಕೆ, ಪ್ರೀತಿಯ ಸಹೋದರ ಮತ್ತು ಸಹೋದರರೇ, ಮತ್ತೊಮ್ಮೆ ಮತ್ತಾಯ 11ನೇ ಅಧ್ಯಾಯ 8 ಮತ್ತು 9ನೇ ವಚನ ಓದ್ಬೇಕಾ ಕೇಳ್ಕೊಳ್ತೀನಿ. ಅಲ್ಲದಿದ್ದರೆ ಏನು ನೋಡಬೇಕೆಂದು ಹೋಗಿದ್ದೀರಿ? ನಯವಾದ ಉಡುಪನ್ನು ಹಾಕಿಕೊಂಡು ಮನುಷ್ಯನನ್ನು ನಯವಾದ ಉಡುಪನ್ನು ಉಟ್ಟುಕೊಂಡವರು ಅರಮನೆಗಳಲ್ಲಿ ಇರುತ್ತಾರಷ್ಟೇ. ಹಾಗಾದರೆ ಯಾತಕ್ಕೆ ಹೋಗಿದ್ದೀರಿ?
ಪ್ರವಾದಿಯನ್ನು ನೋಡುವುದಕ್ಕೋ ಹೌದು, ಪ್ರವಾದಿಗಿಂತಲೂ ಹೆಚ್ಚಿನವನನ್ನು ನೋಡಿದ್ದೀರಿ ಎಂದು ನಿಮಗೆ ಹೇಳುತ್ತೇನೆ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಸ್ನಾನಿಕಾಂತ ಯೋಹಾನನ ಒಂದು ವಿಶೇಷವಾದಂತ ಒಂದು ಗುಣಲಕ್ಷಣಗಳೇ ಯಾವುದು ಅಂತಂದ್ರೆ ಉಡುಪುರಿ. ಏನಕ್ಕೆ ಅಂತಂದ್ರೆ ಈ ಬೇರೆ ಒಂದು ಪ್ರವಾದಿಗಳನ್ನ ನಾವು ನೋಡ್ಬೇಕಾದ್ರೆ ಒಂದು ಒಂದು ವಿಶೇಷವಾದಂತ ರೀತಿ ಇರ್ತಿತ್ತು. ಆದ್ರೆ ವಿಭಿನ್ನವಾಗಿ ಇದ್ದಿದ್ದಂತ ಉಡುಪೆ ಯಾರ್ದು ಅಂತಂದ್ರೆ ಸ್ನಾನಿಕಾಂತ ಯೋಹಾನಂದು. ಅದಾದ್ಮೇಲೆ ಸ್ನಾನಿಕಾಂತ ಯೋಹಾನ ಆ ಒಂದು ಕಂಡೀಷನ್ ಅಲ್ಲಿ ಇದ್ರೂನು ಕೂಡ ಅವರು ದೇವರಿಗೆ ಮೆಚ್ಚುಗೆಯಾಗಿ ನಿಂತ್ಕೊಂಡು ದೇವರ ಒಂದು ಸಂಕಲ್ಪಗಳನ್ನ ನಿರ್ವಹಿಸೋದಕ್ಕೆ ತುಂಬಾ ವಿಶೇಷವಾಗಿ ತುಂಬಾ ದೇವರ ಒಂದು ಜ್ಞಾನದಲ್ಲಿ ಬೆಳೆದಿರುವಂತ ವ್ಯಕ್ತಿಯಾಗಿದ್ರು ಆತ್ಮೀಯರೇ. ಹಾಗೇನೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಸ್ನಾನಿಕಾಂತ ಯೋಹಾನನ ಒಂದು ಸಂಭಾಷಣೆಯಲ್ಲೂ ಕೂಡ ಏನಾಗಿತ್ತು ಅಂತಂದ್ರೆ ಒಂದು ಒಂದು ವಿಶೇಷವಾದಂತ ಶಕ್ತಿ ಪ್ರತಿಯೊಬ್ಬರಿಗೂ ಕೂಡ ಹೊರಟು ದೇವರ ಒಂದು ಸನ್ನಿವೇಶದಲ್ಲಿ ಯಾವ ರೀತಿ ಇರಬೇಕು ಅನ್ನೋ ಒಂದು ಮೂಲ ಉದ್ದೇಶಗಳನ್ನ ತಿಳಿಸುವಂತಹದ್ದಾಗಿತ್ತು ಆತ್ಮೀಯರೇ. ಅದು ಅಲ್ಲದಂತಾನೆ ಸ್ನಾನಿಕಾಂತ ಯೋಹಾನನು ಸಂಬಂಧಪಟ್ಟಂತ ಒಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಏನಾಗಿತ್ತು ಅಂತಂದ್ರೆ ಅವರು ವಿಭಿನ್ನವಾಗಿನೂ ಇದ್ರು, ಜ್ಞಾನವಾಗೂ ಕೂಡ ಇದ್ರು. ಹಾಗೇನೆ ಇವ್ರಿಷ್ಟೆಲ್ಲ ಅಂಶಗಳನ್ನ ಅವರು ತಿಳಿಸ್ಬೇಕಾದ್ರೆ ಅವರು ಪ್ರಮುಖವಾಗಿ ಹೇಳಿರುವಂತ ಒಂದು ಘಟನೆನೇ ವಿಚಾರಗಳನ್ನೇ ಇಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಆಗಿರುತ್ತೆ. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ವಾಕ್ಯನ. ಇಗೋ, ನನ್ನ ದೂತನನ್ನು ನಿನ್ನ ಮುಂದೆ ಕಳಿಸುತ್ತೇನೆ. ನೀನು ಹೋಗುವ ದಾರಿಯನ್ನು ಅವನು ನಿನ್ನ ಮುಂದೆ ಸರಿ ಮಾಡುವನು ಎಂದು ಯಾರ ವಿಷಯವಾಗಿ ಬರೆದಿದೆಯೋ ಆ ಪುರುಷನನ್ನು ಇವನೇ ಸಿರೆಯಲ್ಲಿ ಹುಟ್ಟಿದವರೊಳಗಾಗಿ ಸ್ನಾನಿಕನಾದ ಯೋಹಾನನಿಗಿಂತಲೂ ದೊಡ್ಡವನು ಎದ್ದಿಲ್ಲ. ಆದರೂ ಪರಲೋಕ ರಾಜ್ಯದಲ್ಲಿರುವ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಸಾಕ ಬ್ರದರ್? ಹಲೋ. ಸಾಕ ಬ್ರದರ್? ಸಿಸ್ಟರ್, ಥ್ಯಾಂಕ್ ಯು ಸಿಸ್ಟರ್. ಸೊ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಸ್ನಾನಿಕಾಂತ ಯೋಹಾನ ಮಾಡಿರುವಂತ ಒಂದು ಕೆಲಸ ಕಾರ್ಯಗಳು ಈ ಒಂದು ಚಿಕ್ಕ ಹಿಂಡಿನಲ್ಲಿರುವಂತ ಜನರು ಮಾಡಕ್ ಸಾಧ್ಯನಾ ಅಂತಂದ್ರೆ ಇಲ್ಲ ರೀ. ಅಷ್ಟೊಂದು ದೇವರ ಮೇಲೆ ಭಯಭಕ್ತಿ, ಅದಾದ ಮೇಲಿಂದ ಅವರು ಇದ್ದಂತ ಒಂದು ಸನ್ನಿವೇಶನ ಏನಾಗಿತ್ತು ಅಂತಂದ್ರೆ ಈ ರೀತಿ ಸತ್ಯನ ಹೇಳಿ ಸೆರೆಮನೆಗೆ ಹೋಗಿ ಆ ಒಂದು ಸೆರೆಮನೆಯ ಒಂದು ಯಾತನೆನ ಪಡ್ತಿರುವಂತ ವ್ಯಕ್ತಿಯಾಗಿದ್ರು. ಏನಕ್ಕೆ ಅಂತಂದ್ರೆ ಅವ್ರು ಏನ್ ಹೇಳಿಲ್ಲ. ಅವ್ರು ಹೇಳಿದ್ ಏನಂತಂದ್ರೆ ನೀನ್ ಮಾಡಿರೋ ತಪ್ಪು ಅಂತ ಅನ್ಬಿಟ್ಟು ಆ ಒಂದು ಸ್ತ್ರೀಗೆ ಹೇಳಿರೋ ಒಂದೇ ಒಂದು ಮಾತಿನಿಂದ ಪ್ರಿಯ ಸಹೋದರ ಮತ್ತು ಸಹೋದರಿ ಏನಾಯ್ತು ಅಂತಂದ್ರೆ ಸ್ನಾನಿಕಾಂತ ಯೋಹಾನನ ಒಂದು ಜೀವನ ಒಂದು ನೆನ್ಸಕ್ಕೆ ಆಗದಿರೋ ರೀತಿ ಆಗೋಗ್ತು ಪ್ರಿಯರೇ. ಹೇಗಿರ್ಬೋದು ಅಂತಂದ್ರೆ ಈಗಿನ ಕಾಲದಲ್ಲೆಲ್ಲ ಜೈಲ್ಗಳು ಅಂತ ನಾವು ನೋಡ್ಬೇಕಾದ್ರೆ ನಾರ್ಮಲ್ ಜೈಲ್ಗಳಿರುತ್ತೆ. ಬಟ್ ಆಗಿನ ಕಾಲದಲ್ಲೆಲ್ಲ ಹೇಗಿರುತ್ತೆ ಅಂತಂದ್ರೆ ತುಂಬಾ ಕಷ್ಟಕ್ಕೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಅಂಡರ್ ಗ್ರೌಂಡ್ ಅಂದ್ರೆ ಏನು, ಭೂಮಿ ಒಳಗಡೆನೋ, ಆಮೇಲಿಂದ ಬೆಳಕು ಬರ್ದಿರುವಂತ ಒಂದು ಜಾಗದಲ್ಲೋ, ಅಂತ ಒಂದು ಹೇಳೋದಕ್ಕೆ ಅಸಾಧ್ಯವಾದಂತ ಒಂದು ವಿಶೇಷವಾದಂತ ಒಂದು ಜಾಗದಲ್ಲಿ ಮಡಗಿರ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಈ ರೀತಿ ಇಟ್ಟಿರುವಂತ ಸನ್ನಿವೇಶದಲ್ಲಿ ಸ್ನಾನಿಕಾಂತ ಯೋಹಾನನಿಗೆ ಏನ್ ಮಾಡ್ತಾರೆ ಅಂತಂದ್ರೆ ತನ್ನ ಶಿಷ್ಯಂದಿನ ಯೇಸು ಕ್ರಿಸ್ತನ ಕಳಿಸಿ ನನಗೇನಾದ್ರೂ ಸಿಗುವಂತ ಒಂದು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಾ ಅನ್ನೋ ರೀತಿಯಲ್ಲಿ ಕೇಳೋದಕ್ ಸಾಧ್ಯ. ಆದ್ರೆ ಇಲ್ಲಿ ಎಂತ ಪದವಿಗಳನ್ನ ದೇವರು ಅವ್ರಿಗೆ ನಿರೀಕ್ಷಿಸ್ತಾ ಇದ್ದಾರೆ ಅಂತಂದ್ರೆ ಈ ಎಲ್ಲಾ ಪ್ರವಾದಿಗಳಿಗಿಂತ ನಾವು ನೋಡ್ಬೇಕಾದ್ರೆ ಆತ್ಮೀಯ ಸಹೋದರ ಮತ್ತು ಸಹೋದರರೇ, ನಂಬಿಕೆ ವೀರರುಗಳು ಅಂತ ಹೇಳ್ತೀವಿಲ್ಲ, ಮೋಸೆಸ್ ಆಗ್ಲಿ, ಇವ್ರೆಲ್ಲಾರ್ಗಿಂತ ಪ್ರಮುಖವಾದಂತ ಒಂದು ಉನ್ನತವಾದಂತ ಸ್ಥಾನಕ್ಕೆ ಯಾರಿಗೆ ತಂದು ನಿಲ್ಸಿದ್ರು ಅಂದ್ರೆ ಸ್ಥಾನಿಕಾದ ಯೋಹಾನಂಗೆ ಪ್ರಿಯರೇ. ನೆಕ್ಸ್ಟ್ ಪಾಯಿಂಟ್ ನಾವು ರೀಡ್ ಮಾಡೋಣ. ಕಂಟಿನ್ಯೂ ಮಾಡಿ ಸಿಸ್ಟರ್. ಇದಲ್ಲದೆ ಸ್ನಾನಿಕನಾದ ಯೋಹಾನನ ಕಾಲದಿಂದ ಈವರೆಗೂ ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗಿರುತ್ತದೆ. ಬಲಾತ್ಕಾರಿಗಳು ನುಗ್ಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳುತ್ತಾರೆ. ಪ್ರವಾದಿಗಳೆಲ್ಲರೂ ಧರ್ಮಶಾಸ್ತ್ರವು ಪ್ರವಾದಿಸುವುದು ಯೋಹಾನನ ತನಕ ಇತ್ತು. ನಿಮಗೆ ಗ್ರಹಿಸುವುದಕ್ಕೆ ಮನಸ್ಸಿದ್ದರೆ ಬರತಕ್ಕ ಎಲಿಯನು ಇವನೇ ಎಂದು ತಿಳುಕೊಳ್ಳಿರಿ. ಥ್ಯಾಂಕ್ ಯು ಸಿಸ್ಟರ್. ಸೊ ಇಲ್ಲಿ ಒಂದು ಮಾತನ್ನು ಕೂಡ ನಾವು ನೋಡ್ತೀವಿ. ಈ ಒಂದು ಸ್ಥಾನಿಕಾಂತ ಯೋಹಾನನ್ನ ಯಾರು ಹೋಲಿಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಲಿಯನಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ ಪ್ರಿಯರೇ. ಏನಿದು ಎಲಿಯ ಮತ್ತೆ ಸ್ನಾನಿಕಾಂತ ಯೋಹಾನ ಪ್ರಿಯರೇ? ಈಗ ನಾವು ಅರ್ಥ ಮಾಡ್ಕೊಳ್ಳೋಣ. ಎಲಿಯನ ಒಂದು ಕಾಲಘಟ್ಟಗಾಲದಲ್ಲಿ ಏನ್ ನಡೀತಿತ್ತು ಅಂತಂದ್ರೆ ಒಂದು ಪ್ರಾರ್ಥನೆ, ಒಂದು 3 ವರ್ಷಗಳ ಕಾಲ ಮಳೆನೇ ಬರ್ದಿರೋಂತ ಒಂದು ಸನ್ನಿವೇಶ. ಮತ್ತೆ ಎಲಿಯ ಅಂತ ನಾವು ನೋಡ್ಬೇಕಾದ್ರೆ ತುಂಬಾ ದೊಡ್ಡ ಪ್ರವಾದಿಯಾಗಿದ್ರು. ಆಮೇಲಿಂದ
ಎಲಿಯನು ಒಂದು ಯಾವ ರೀತಿ ಅವರ ಒಂದು ಜೀವನ ಇತ್ತು ಅಂತಂದ್ರೆ ಸೇಮ್ ಟು ಸೇಮ್ ಸ್ನಾನಿಕಾಂತ ಯೋಹಾನನ ಒಂದು ಜೀವನ ಶೈಲಿಯಲ್ಲೇ ಇತ್ತು ಪ್ರಿಯರೇ. ಎಲಿಯನ ಒಂದು ಹಳೆ ಒಡಂಬಡಿಕೆಗೆ ಮೂಲ ಭೂತವಾದಂತ ರೀತಿಯಲ್ಲಿ ಒಂದು ಪ್ರವಾದಿ ಅಂತ ನಾವು ನೇಮಕ ಮಾಡಿದ್ರೆ, ಹೊಸ ಒಡಂಬಡಿಕೆಯಲ್ಲಿ ಒಂದು ಒಂದು ಕೊನೆಯ ಪ್ರವಾದಿಯಾಗಿ ಸ್ನಾನಿಕಾಂತ ಯೋಹಾನನ ನಾವು ಗುರುತು ಮಾಡಬಹುದು ಪ್ರಿಯರೇ. ಇವರಿಬ್ಬರಲ್ಲೂ ಕೂಡ ಒಂದೇ ಒಂದು ಸ್ಥಿತಿಗತಿ ಇತ್ತು, ಏನು ಅಂತಂದ್ರೆ ದೇವರ ಮೇಲೆ ಭಯ ಭಕ್ತಿ ಪ್ರಿಯರೇ. ಈಗ ಇದ್ರಲ್ಲೇ ನಮ್ಗೊಂದು ವಿಶೇಷವಾದಂತ ಒಂದು ಪಾಠ ಯಾವ ತರ ಅಂತಂದ್ರೆ, ನಾವು ಕೂಡ ಏನಾಗಿದ್ದೀವಿ ಅಂತಂದ್ರೆ ನಿರಾಶ್ರಿತರು, ಒಂದು ಒಂದು ವಿಶೇಷವಾದಂತ ರೀತಿ ಜನರು ಆಗೋದಕ್ಕೋಸ್ಕರ ಇದ್ದಂತ ಒಂದು ವ್ಯಕ್ತಿಗಳು. ಈಗಿರ್ಬೇಕಾದ್ರೆ ಇಂತಹ ಒಂದು ನಿರಾಶ್ರಿತರಾದಂತ ನಮ್ಮನ್ನ ದೇವರು ಎಂತಹ ಪದವಿಗಳಿಗೆ ಕರ್ತಂತ ಇದ್ದಾರೆ ಅಂತಂದ್ರೆ, ಇಲ್ದಿರುವಂತ ಒಂದು ಜಾಗ, ಸ್ನಾನಿಕಾಂತ ಯೋಹಾನನು ಇಲ್ದಿರುವಂತ ಒಂದು ಜಾಗ ಅಂದ್ರೆ ಏನು, ಪರಲೋಕದ ಒಂದು ವಿಶೇಷವಾದಂತ ಒಂದು ಸ್ಥಾನಕ್ಕೆ ನಿಮ್ಮನ್ನ ಆರಿಸಿ ತೆಗಿತಾ ಇದಾರೆ ಪ್ರಿಯರೇ. ಇಷ್ಟೆಲ್ಲಾ ಮಾಡಿದ್ರು ಕೂಡ ನಾವು ಅವ್ರಿಗೆ ಕೊಡ್ಬೇಕಾಗಿರುವಂತ ಒಂದು ಫಲನೇ ಏನು ಅಂತ ನಾವು ನೋಡ್ಬೇಕಾದ್ರೆ ಏಲಿಯನ ರೀತಿಯ ಒಂದು ನಂಬಿಕೆನ ತೋರಿಸ್ಬೇಕು. ಸ್ಥಾನಿಕನಾದಂತ ಯೋಹಾನನಲ್ಲಿ ಇದ್ದಂತ ಒಂದು ನಿಷ್ಠೆನ ನಾವಿಲ್ಲಿ ತೋರಿಸ್ಬೇಕಾಗಿರುತ್ತೆ ಪ್ರಿಯರೇ. ಈ ರೀತಿ ನಾವು ಮಾಡಿದ್ರೇನೆ ನಮಗೆ ಆ ಒಂದು ಸ್ಥಾನಕ್ಕೆ ಕೊಡುವಂತ ಒಂದು ವಿಶೇಷವಾದಂತ ಗೌರವ ಅಂತ ನಾವು ಸ್ಥಾನಿಸ್ಕೊಳ್ಳಲು ಸಾಧ್ಯ. ಅದು ಅಲ್ದಂತಾನೆ ಪ್ರಿಯರೇ, ಈ ಒಂದು ಎಲಿಯನ್ ಬಗ್ಗೆನೆ ಒಂದು ವಿಶೇಷವಾದಂತ ಒಂದು ಪಾಯಿಂಟ್ ಕೂಡ ನಾವು ಸ್ಟಡಿ ಮಾಡ್ಬೋದು, ರಿಪ್ರಿಂಟ್ ನಲ್ಲೂ ಕೂಡ ಇದೆ. ಈಗ ನಾವು ಇದನ್ನ ಕಂಟಿನ್ಯೂ ಮಾಡ್ಬಿಟ್ಟು ಅದ್ರ ಬಗ್ಗೆ ನಾವು ಹೋಗೋಣ. ಸಿಸ್ಟರ್ ಕಂಟಿನ್ಯೂ ಮಾಡಿ. ಕಿವಿ ಉಳ್ಳವನು ಕೇಳಲಿ. ಆದರೆ ಈ ಸಂತತಿಯನ್ನು ಯಾರಿಗೆ ಹೋಲಿಸಲಿ? ಪೇಟೆಗಳಲ್ಲಿ ಕೂತುಕೊಂಡು ತಮ್ಮ ಗೆಳೆಯರಿಗೆ ನಿಮಗೋಸ್ಕರ ಕೊಳಲೂದಿದ್ದೆವು, ನೀವು ಕುಣಿಯಲಿಲ್ಲ, ಗೋಳಾಡಿದ್ದೆವು, ನೀವು ಎದೆ ಬಡಕೊಳ್ಳಲಿಲ್ಲ ಎಂದು ಕೂಗಿ ಹೇಳುವಂತ ಹುಡುಗರನ್ನು ಹೋಲುತ್ತದೆ. ಹೇಗೆಂದರೆ ಯೋಹಾನನು ಬಂದನು, ಅವನು ಅನ್ನಪಾನಗಳನ್ನು ತೆಗೆದುಕೊಂಡವನಾಗಿದ್ದನು, ಅವರು ಅವನಿಗೆ ದೆವ್ವ ಹಿಡಿದದೆ ಅನ್ನುತ್ತಾರೆ. ಮನುಷ್ಯಕುಮಾರನು ಬಂದನು, ಅವನು ಅನ್ನಪಾನಗಳನ್ನು ತೆಗೆದುಕೊಳ್ಳುವನಾಗಿದ್ದಾನೆ, ಅವರಿಗೋ ಇವನು ಹೊಟ್ಟೆಬಾಕನು, ಹುಡುಕನು, ಭ್ರಷ್ಟರ ಮತ್ತು ಪಾಪಿಷ್ಠರ ಗೆಳೆಯನು ಅನ್ನುತ್ತಾರೆ. ಆದರೆ ಜ್ಞಾನವು ತನ್ನ ಕೆಲಸಗಳಿಂದ ಜ್ಞಾನವೇ ಎಂದು ಗೊತ್ತಾಗುವುದು ಅಂದನು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಲ್ಲೊಂದು ವಿಶೇಷವಾದಂತಹ ಒಂದು ಘಟನೆ ಬಗ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಅಂತ ನಾವು ನೋಡ್ಬೇಕಾದ್ರೆ, ಸ್ನಾನಿಕಾಂತ ಯೋಹಾನನ್ನೇ ತಗೊಳ್ಳಿ, ಯೇಸು ಕ್ರಿಸ್ತರನ್ನೇ ತಗೊಳ್ಳಿ, ಎಲಿಯನ್ಗೆ ತಗೊಳ್ಳಿ, ಏನಾಯ್ತು ಅಂತಂದ್ರೆ ಎಲ್ರಿಗೂ ಕೂಡ ದೂಷಣೆ ಮಾತುಗಳೇ ಬಂತು. ಆದ್ರೆ ಅತಿ ಗಂಭೀರವಾಗಿ ಏನ್ ಪರಿಗಣಿಸ್ಬೋದು ಅಂತಂದ್ರೆ, ಇವರ ಒಂದು ಮಾತುಗಳನ್ನ ಪರಿಸರ ಸದಸ್ಯರು ಯಾವ ರೀತಿ ತಿರಸ್ಕರಿಸ್ತಾ ಇದ್ರು, ಯಾವ ರೀತಿ ಅದನ್ನ ತಪ್ಪಾದಂತ ರೀತಿಗೆ ತಳ್ಕೊಂಡು ಹೋಗ್ತಾ ಇದ್ರು ಅಂತಂದ್ರೆ ತುಂಬಾ ಘನಘೋರವಾದಂತ ಒಂದು ಸನ್ನಿವೇಶ ಪ್ರಿಯರೇ. ಇದನ್ನ ನಾವು ಆ ಒಂದು ಕಾಲಘಟ್ಟದಲ್ಲಿ ಇದ್ದಾಗ್ಲೇನೆ ನಾವು ತಿಳ್ಕೊಳಕ್ ಸಾಧ್ಯ. ಅಂತ ಒಂದು ಸನ್ನಿವೇಶ ಇಲ್ಲಿಗೆ ಬಂದಿದೆ. ಈ ಒಂದು ಸನ್ನಿವೇಶದಲ್ಲೇನೆ ಏನಾಗ್ತಾ ಇದೆ ಅಂತ ನಾವು ನೋಡ್ಬೇಕಾದ್ರೆ ಆತ್ಮೀಯರೇ, ಇಲ್ಲಿ ವಿಶೇಷವಾದಂತ ಒಂದು ಸನ್ನಿವೇಶ ಏನದು ಪ್ರಿಯ ಸಹೋದರ ಮತ್ತು ಸಹೋದರರೇ, ಸ್ನಾನಿಕ ಯೋಹಾನನು ಕೂಡ ನೋಡಿ, ಅವನು ಕೂಡ ಎಲ್ಲರೂ ಹೀಯಾಳಿಸುದು, ಏನ್ ಇವರಿಂದನೇ ಒಂದು ಪರಲೋಕ ರಾಜ್ಯದ ಬಗ್ಗೆ ಒಂದು ಸನ್ನಿವೇಶದ ಮಾತನ್ನ ಹೇಳ್ತಾ ಇದಾರಲ್ಲ ಅಂತ ಅನ್ಬಿಟ್ಟು. ಅದೇ ತರ ಯೇಸು ಕ್ರಿಸ್ತನು ಕೂಡ ನೋಡ್ಬಿಟ್ಟು ಏನ್ ಮಾಡಿದ್ರು ಅಂತಂದ್ರೆ, ಇವ್ರು ಬರೀ ಒಂದು ಪಾಪಿಗಳ ಮನೇಲೆ ಇರ್ತಾರೆ, ಇವರು ಬರೀ ಒಂದು ಮೂಲವಾದಂತ ಒಂದು ಯಹೂದಿಗಳು ಮೂಲವಾಗಿ ಮಾಡ್ಬೇಕಾಗಿರುವಂತ ಒಂದು ಉಪವಾಸನೆ ಆಗ್ಲಿ, ಯಹೂದಿಗಳು ಮಾಡ್ಬೇಕಾಗಿರುವಂತ ಮೂಲವಾದಂತ ಒಂದು ಸನ್ನಿವೇಶನೇ ಆಗ್ಲಿ, ಯೇಸು ಕ್ರಿಸ್ತರು ಮತ್ತೆ ಶಿಷ್ಯಂದಿರು ಮಾಡದೇ ಇರೋದನ್ನ ನೋಡಿ ಅದನ್ನ ಟೀಕಾ ಟಿಪ್ಪಣಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಪ್ರಿಯರೇ. ಇದನ್ನೆಲ್ಲ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ನಮ್ಗೇನೊಂದು ಆತ್ಮಿಕವಾದಂತ ಒಂದು ಪಾಠ ಅಂತಂದ್ರೆ, ನಾವು ಕೂಡ ಚಿಕ್ಕ ಹಿಂಡಿನಲ್ಲಿ ಹೋಗ್ಬೇಕು ಅಂತಂದ್ರೆ ಸಾಧಾರಣವಾದಂತ ಒಂದು ಓಟ ಇಲ್ಲ ರೀ, ತುಂಬಾ ಕಷ್ಟಕರವಾದಂತ ಒಂದು ಓಟನೇ ಆಗಿರುತ್ತೆ. ಒಂದು ಸಹೋದರ ಸಹೋದರಿಯಿಂದಲೇ ಆಗ್ಲಿ, ಒಂದು ಹಿರಿಯ ಸಹೋದರಿಯಿಂದಲೇ ಆಗ್ಲಿ, ಮತ್ತೆ ಲೋಕದವರಿಂದಲೇ ಆಗ್ಲಿ, ಒಂದು ಕುಟುಂಬದವರಿಂದಲೇ ಆಗ್ಲಿ, ಹಲವಾರು ರೀತಿಯ ಒಂದು ತೊಂದರೆಗಳನ್ನ ನಾವು ಅನುಭವಿಸ್ತೀವಿ. ಅದು ಅಲ್ದಂತಾನೆ ಪ್ರಿಯರೇ, ನಮ್ಮ ಒಂದು ಬಲಹೀನತೆ, ನಮ್ಮ ಒಂದು ಶರೀರ, ಈ ಒಂದು ಶರೀರದಿಂದಲೂ ಕೂಡ ಹಲವಾರು ರೀತಿಯ ನಾವು ಒಂದು ಒಂದು ತಪ್ಪಾದಂತ ಒಂದು ನಿರ್ಧಾರಗಳನ್ನ ತಗೊಂಡು ಮಹಿಮೆ ಉಳ್ಳ ಆ ಒಂದು ಸ್ಥಾನಕ್ಕೆ ನಾವು ಅಯೋಗ್ಯವಾಗಿ ಕಾಣಲ್ಪಡ್ತೀವಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ನೋಡಿ, ಯೇಸು ಕ್ರಿಸ್ತರಲ್ಲೂ ಕೂಡ ಇಷ್ಟೆಲ್ಲಾ ಒಂದು ಬಲಹೀನತೆ ಬಂದು ಕಾಣಲ್ಪಟ್ರು ಕೂಡ ಅವ್ರು ಬಿದ್ದೋಗ್ಲಿಲ್ಲ. ಅವ್ರ ಏನ್ ಮಾಡಿದ್ರು ಅಂತಂದ್ರೆ,
ಇವ್ರು ಏನೇ ಹೇಳಿ ನಾನ್ ಸಂಗಡಿಗರು ಅದು ಅಂತಂದ್ರೆ ಯಹೂದಿಗಳು ಅಂತಂದ್ರೆ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಎಕ್ಸಾಂಪಲ್ ಈಗ ಒಡ ಹುಡ್ದವ್ರು ಅಂತಾನೆ ಹೇಳ್ಬೇಕು ಯೇಸು ಕ್ರಿಸ್ತರಿಗೆ. ಅಂತ ಒಂದು ಜನರನ್ನೇ ಅವ್ರನ್ನ ಇಷ್ಟೆಲ್ಲ ಅಂದಾಗ್ಲೂ ಕೂಡ ಯೇಸು ಕ್ರಿಸ್ತರಿಗೆ ಎಲ್ಲಿ ಹಿಂಜರಿಲಿಲ್ಲ ರೀ. ಆ ರೀತಿಲೇನೆ ನಾವು ಕೂಡ ಹಿಂಜರಿದೇನೆ ನಮ್ಮ ಒಂದು ದೃಷ್ಟಿಕೋನ ದೇವರ ಒಂದು ವಿಶೇಷವಾದಂತ ಜ್ಞಾನವುಳ್ಳ ಮಹಾಪರಿಶುದ್ಧವಾದಂತ ಒಂದು ಸ್ಥಳಕ್ಕೆ ನಾವು ಯೋಗ್ಯವಾಗಿ ಕಾಣಿಸ್ಬೇಕು. ಆ ರೀತಿ ಕಾಣಿಸಿದ್ರೇನೆ, ಆ ರೀತಿ ಇದ್ರೇನೆ ನಾವು ಯೋಗ್ಯವಾದಂತ ಒಂದು ಸನ್ನಿವೇಶಕ್ಕೆ ಹೋಗೋದಕ್ಕೆ ಸಾಧ್ಯ ಆಗಿರುತ್ತೆ ಪ್ರಿಯರೇ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಸಿಸ್ಟರ್. ಹಾ ಬ್ರದರ್. ಯೇಸು ನಂಬಿಕೆಯಿಲ್ಲದವರಿಗಾಗಿ ದುಃಖಪಟ್ಟು ಎಲ್ಲರನ್ನು ತನ್ನ ಹತ್ತಿರಕ್ಕೆ ಕರೆದದ್ದು. ಆಗ ಆತನು ತನ್ನ ಮಹತ್ಕಾರ್ಯಗಳು ಬಹಳವಾಗಿ ನಡೆದ ಊರುಗಳು ದೇವರ ಕಡೆಗೆ ತಿರುಗಲಿಲ್ಲವೆಂದು ಅವುಗಳನ್ನು ಗದರಿಸತೊಡಗಿದನು. ಹೇಗೆಂದರೆ, ಅಯ್ಯೋ ಕೆರಸೇನೆ, ಅಯ್ಯೋ ಬೆಸಾಯ, ನಿಮ್ಮಲ್ಲಿ ನಡೆದ ಮಹತ್ಕಾರ್ಯಗಳು ತೂರ್ ಮತ್ತು ಸಿದೋನ್ ಪಟ್ಟಣಗಳಲ್ಲಿ ನಡೆದಿದ್ದರೆ ಅಲ್ಲಿ ಅವರು ಆಗಲೇ ಗೋಣಿತಟ್ಟು ಒದ್ದುಕೊಂಡು ಬೂದಿಯಲ್ಲಿ ಕೂತುಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳುತ್ತಿದ್ದರು. ಆದರೆ ನ್ಯಾಯ ವಿಚಾರಣೆಯ ದಿನದಲ್ಲಿ ನಿಮ್ಮ ಗತಿಗಿಂತಲೂ ತೂರ್ ಸಿದೋನ್ ಪಟ್ಟಣ ಗತಿಯೇ ಮೇಲಾಗಿರುವುದು ಎಂದು ನಿಮಗೆ ಹೇಳುತ್ತೇನೆ. ಎಲ್ಲಾ ಕಪೆರ್ನೌಮೇ, ನೀನು ಪರಲೋಕಕ್ಕೆ ಏರಿಸಲ್ಪಡುವಿಯೋ, ಪಾತಾಳಕ್ಕೆ ಇಳಿಯುವಿಯೋ? ನಿನ್ನಲ್ಲಿ ನಡೆದ ಮಹತ್ಕಾರ್ಯಗಳು ಸೊದೋಮಿನಲ್ಲಿ ನಡೆದಿದ್ದರೆ ಅದು ಇಂದಿನವರೆಗೂ ಉಳಿಯುತ್ತಿತ್ತು. ಆದರೆ ನ್ಯಾಯ ವಿಚಾರಣೆಯ ದಿನದಲ್ಲಿ ನಿನ್ನ ಗತಿಗಿಂತಲೂ ಸೊದೋಮಿನ ಸೀಮೆಯ ಗತಿಯು ಮೇಲಾಗಿರುವುದು ಎಂದು ನಿನಗೆ ಹೇಳುತ್ತೇನೆ ಅಂದನು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸೋದರ ಮತ್ತು ಸೋದರಿಯರೇ, ಇಲ್ಲಿ ಸೊದೋಮ್ ಗೋಮರ ಪಟ್ಟಣನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಮತ್ತೆ ನಾವು ನೋಡ್ಬೇಕಾದ್ರೆ ಇದು ಏನಿದು ಒಂದು ಆತ್ಮಿಕವಾದಂತ ವಿಚಾರದಲ್ಲಿ ನಾವು ನೋಡೋಣ. ಇದ್ರ ಮೇಲ್ಗಡೆ ನಾವು ಹೋಗೋದಕ್ಕಿಂತ ಆತ್ಮಿಕವಾದಂತ ಒಂದು ಸನ್ನಿವೇಶಕ್ಕೆ ನಾವು ಹೋಗೋಣ. ನೋಡಿ, ಇಸ್ರೇಲ್ ಜನಾಂಗದಲ್ಲಿ ಇಸ್ರೇಲ್ ನಲ್ಲಿ ಇದ್ದಂತ ಒಂದು ಬಲಹೀನತೆನೇ ಏನು ಅಂತ ನಾವು ನೋಡ್ಬೇಕು, ಮೊಂಡತನ. ಇದೇ ಮೊಂಡತನ ಯಾರಲ್ಲಿ ಇದೆ ಅಂತ ನಾವು ನೋಡ್ಬೇಕಾದ್ರೆ ಚಿಕ್ಕ ಹಿಂಡಿನ ಒಂದು ಸದಸ್ಯರಲ್ಲೂ ಕೂಡ ಕಾಣೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಯಾವ ರೀತಿ ಮೊಂಡತನ? ಪ್ರಿಯ ಸೋದರ ಮತ್ತು ಸೋದರಿಯರೇ, ಎಲ್ಲಾ ವಿಚಾರಗಳು, ಎಲ್ಲಾ ಸತ್ಯವಾಕ್ಯಗಳನ್ನ ಕೇಳಿ ಅದರ ಪ್ರಕಾರ ನಡೀದೇನೆ ದೇವರ ಒಂದು ನಂಬಿಕೆಯಲ್ಲಿ ನಾವ್ ಇರ್ತೀವಿ ಅಂತ ಅನ್ಬಿಟ್ಟು ಹೇಳಿ ಅಪನಂಬಿಕೆಯಲ್ಲಿ ನಾವ್ ಇದ್ರೆ ಖಂಡಿತವಾಗ್ಲು ನಾವು ಕೂಡ ಏನಾಗ್ತೀವಿ ಅಂತಂದ್ರೆ ಸೊದೋಮ್ ಗೋಮರ ಪಟ್ಟಣಕ್ಕೆ ಹೋಲಿಕೆ. ಸೋದರ ಮತ್ತು ಸೋದರಿ, ಯಾವ ರೀತಿ ಪ್ರಿಯ ಸೋದರ ಮತ್ತು ಸೋದರಿಯರೇ, ಸೊದೋಮ್ ಗೋಮರ ಒಂದು ಪಟ್ಟಣನೂ ಕೂಡ ಏನಾಗಿತ್ತು ಅಂತಂದ್ರೆ, ಒಂದ್ ನಿಮಿಷ ಆಗೇರಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಇಲ್ಲ, ಅದು ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಕೇಳಿಸ್ತದೆ ಬ್ರದರ್. ಇವತ್ತು ಕ್ಲಾಸ್ ಇಲ್ಲಿಗೆ ನಾವು ಸ್ಟಾಪ್ ಮಾಡೋಣ. ನೆಕ್ಸ್ಟ್ ಕ್ಲಾಸ್ ನಾವು ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ವೀಕ್. ಒಂದು ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಒಂದು ಕೂಟ ನಾವು ಎಂಡ್ ಮಾಡ್ಬೇಕಾ ಕೇಳ್ಕೊಳ್ತೀನಿ. ಕೊನೆ ಒಂದು ಪ್ರಾರ್ಥನೆನ ಸೋದರದಂತ ಪ್ರತಾಪ್ ಬ್ರದರ್